ನಾವು ಇವತ್ತಿನ ವಿಡಿಯೋದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ದ ಫೇಮಸ್ ಪ್ಲೇ ದ ಮರ್ಚೆಂಟ್ ಆಫ್ ವೆನಿಸ್ನ ಇವತ್ತು ಡಿಸ್ಕಸ್ ಮಾಡೋಣ. ವಿಲಿಯಂ ಶೇಕ್ಸ್ಪಿಯರ್ ವಾಸ್ ಅ ಫೇಮಸ್ ಇಂಗ್ಲಿಷ್ ಪ್ಲೇ ರೈಟ್, ಪೋಯೆಟ್ ಆ್ಯಂಡ್ ಆ್ಯಕ್ಟರ್. ಸೊ ಇವರು ಫೇಮಸ್ ಪ್ಲೇ ರೈಟ್ ಆಗಿರ್ತಾರೆ, ಪೋಯೆಟ್ ಆಗಿರ್ತಾರೆ ಮತ್ತು ಆ್ಯಕ್ಟರ್ ಆಗಿರ್ತಾರೆ. ಸೊ ಒನ್ ಆಫ್ ದಿ ಫೇಮಸ್ ರೈಟರ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಇವರು ಹಿ ವಾಸ್ ಬಾರ್ನ್ ಇನ್ ಸ್ಟ್ರೀಟ್ಫೋರ್ಡ್ ಅಪಾನ್ ಆ್ಯವನ್ ಅನ್ನುವಂಥ ಪ್ಲೇಸಲ್ಲಿ ಹುಟ್ಟಿರ್ತಾರೆ. ಸೊ ಶೇಕ್ಸ್ಪಿಯರ್ನ ನಾವು ನ್ಯಾಷನಲ್ ಪೋಯೆಟ್ ಅಥವಾ ನ್ಯಾಷನಲ್ ರೈಟರ್ ಆಫ್ ಇಂಗ್ಲೆಂಡ್ ಅಂತಲೂ ಹೇಳ್ತೀವಿ. ಸೊ ಈಸ್ ಅ ಮೆಂಬರ್ ಆಫ್ ದಿ ಫೇಮಸ್ ಥಿಯೇಟರ್ಸ್ ಕಂಪ್ನೀಸ್ ಲೈಕ್ ಲಾರ್ಡ್ ಚಾಂಬರ್ಲಿನ್ ಮತ್ತು ಗ್ಲೋಬ್ ಥಿಯೇಟರ್ ಅಂತಲೂ ಹೇಳ್ಬೋದು. ಇವರು 36 ಪ್ಲೇಸ್ ಬರೆದಿದ್ದಾರೆ, 154 ಸಾನೆಟ್ಸ್ ಬರೆದಿದ್ದಾರೆ ಮತ್ತು ಫೇಮಸ್ ಪೋಯಮ್ಸನ್ನು ಬರೆದಿದ್ದಾರೆ. ಓಕೆ, ಬನ್ನಿ ಹಾಗಾದರೆ ಪ್ಲೇನ ಡಿಸ್ಕಸ್ ಮಾಡೋಣ. ಸೊ ಈ ಪ್ಲೇದ ಮೇಜರ್ ಕ್ಯಾರೆಕ್ಟರ್ಸ್ ಅಂದರೆ ಆ್ಯಂಟೋನಿಯೋ ಅವರು ದ ಮರ್ಚೆಂಟ್ ಆಗಿರ್ತಾರೆ. ಸೊ ಇವರು ವೆನಿಸ್ ಅನ್ನುವಂಥ ಪ್ಲೇಸಲ್ಲಿ ಮರ್ಚೆಂಟ್ ಆಗಿರ್ತಾರೆ. ಸೊ ಈಸ್ ವೆರಿ ಲಾಯಲ್ ಫ್ರೆಂಡ್ ಟು ಬೆಸಾನಿಯೋಗೆ ತುಂಬ ಲಾಯಲ್ ಫ್ರೆಂಡ್ ಆಗಿರ್ತಾರೆ. ಆ್ಯಂಡ್ ಹಿ ಸೈನ್ಸ್ ದ ಡೇಂಜರಸ್ ಬಾಂಡ್ ವಿತ್ ಶೈಲಾಕ್. ಸೊ ಬೆಸಾನಿಯೋ ಅವ್ರ ಫ್ರೆಂಡಿಗೋಸ್ಕರ ಅವರು ಒಂದು ಡೇಂಜರಸ್ ಬಾಂಡನ್ನು ಸೈನ್ ಮಾಡ್ತಾರೆ. ಯಾರ ಜೊತೆ? ಶೈಲಾಕ್ ಜೊತೆ. ಶೈಲಾಕ್ ಯಾರು? ಸೊ ಶೈಲಾಕ್ ಈಸ್ ಅ ಜೇವಿಶ್ ಮನಿ ಲೆಂಡರ್ ಆಗಿರ್ತಾರೆ, ಅಂದರೆ ಸಾಲ ಕೊಡೋರಾಗಿರ್ತಾರೆ. ಸೊ ಹಿ ಗಿವ್ಸ್ ಮನೀಸ್ ಲೋನ್ ಫಾರ್ ದ ಪೀಪಲ್. ಓಕೆ, ಸೊ ಹಿ ಡಿಮ್ಯಾಂಡ್ಸ್ ಪೌಂಡ್ ಆಫ್ ಫ್ಲೆಶ್ ರೆಪ್ರೆಸೆಂಟ್ ಬೋತ್ ರಿವೆಂಜ್ ಆ್ಯಂಡ್ ಸಫರಿಂಗ್. ಸೊ ಈ ಪ್ಲೇಯಲ್ಲಿ ಇವರು ಡಿಮ್ಯಾಂಡ್ ಮಾಡ್ತಾರೆ, ಒಂದು ಪೌಂಡ್ ಆಫ್ ಫ್ಲೆಶನ್ನ ಡಿಮ್ಯಾಂಡ್ ಮಾಡ್ತಾರೆ. ಇವರು ರಿವೆಂಜ್ ಮತ್ತು ಸಫರ್ ತುಂಬ ರಿವೆಂಜ್ ಫುಲ್ ಆಗಿರ್ತಾರೆ ಮತ್ತು ತುಂಬ ಸಫರ್ ಮಾಡ್ತಾರೆ ಈ ಪ್ಲೇಯಲ್ಲಿ. ನೆಕ್ಸ್ಟ್ ಈಸ್ ಪೋರ್ಷಿಯಾ ಇಸ್ ಎ ರಿಚ್ ಆ್ಯಂಡ್ ಇಂಟೆಲಿಜೆಂಟ್ ಲೇಡಿ, ತುಂಬ ಇಂಟೆಲಿಜೆಂಟ್ ಲೇಡಿ ಆಗಿರ್ತಾರೆ. ಸೊ ಶಿ ವಾಸ್ ಲಿವಿಂಗ್ ಇನ್ ಬೆಲ್ಮೆಂಟಲ್ಲಿ ಇರ್ತಾರೆ. ಸೊ ಶಿ ಡಿಸ್ಕೈಸ್ ಹರ್ ಸೆಲ್ಫ್ ಆ್ಯಸ್ ಎ ಲಾಯರ್. ಡಿಸ್ಕೈಸ್ ಅಂತ ಹೇಳಿದರೆ ವೇಷ ಬದಲಾಯಿಸ್ಕೊಳೋದು. ಒಬ್ಬ ಲಾಯರ್ ರೀತಿ ಅವರು ವೇಷ ಬದಲಾಯಿಸ್ಕೊಂಡು ಆ್ಯಂಟೋನಿಯೋನ ಸೇವ್ ಮಾಡ್ತಾರೆ, ಒಂದು ಕೋರ್ಟಲ್ಲಿ ಅವರನ್ನು ಸೇವ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ಬೆಸಾನಿಯೋ, ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಬೆಸಾನಿಯೋ ಈಸ್ ಫ್ರೆಂಡ್ ಆಫ್ ಆ್ಯಂಟೋನಿಯೋ. ಹಿ ವಾಂಟ್ಸ್ ಟು ಮ್ಯಾರಿ ಪೋರ್ಷಿಯಾಗೆ ಮದುವೆ ಆಗಬೇಕು ಅಂತ ಇರ್ತಾರೆ. ಸೊ ಹಿ ವಾಸ್ ಎ ಬೆಸ್ಟ್ ಫ್ರೆಂಡ್ ಆಫ್ ಆ್ಯಂಟೋನಿಯೋ ಅಂತ ಹೇಳ್ಬೋದು. ಆ್ಯಂಡ್ ಇನ್ ದ ಪ್ಲೇ ಹಿ ಚೂಸಸ್ ಕರೆಕ್ಟ್ ಕ್ಯಾಸ್ಕೆಟ್. ಓಕೆ, ಒಂದು ಕರೆಕ್ಟ್ ಕ್ಯಾಸ್ಕೆಟನ್ನು ಇವರು ಚೂಸ್ ಮಾಡ್ತಾರೆ ಪ್ಲೇಯಲ್ಲಿ. ಅದರ್ ಕ್ಯಾರೆಕ್ಟರ್ಸ್ ಲೈಕ್ ಜೆಸಿಕಾ ಈಸ್ ಶೈಲಾಕ್ಸ್ ಡಾಟರ್. ಜೆಸಿಕಾ ಅವರು ಶೈಲಾಕ್ ಡಾಟರ್ ಆಗಿರ್ತಾರೆ. ಆ್ಯಂಡ್ ಶಿ ರನ್ಸ್ ಅವೇ ವಿತ್ ಲೊರಾನ್ಸೋ ಜೊತೆ ಅವರು ಓಡಿ ಹೋಗಿ ಮದುವೆ ಆಗ್ತಾರೆ. ನೆಕ್ಸ್ಟ್ ಲೊರಾನ್ಸೋ ಈಸ್ ಜೆಸಿಕಾಸ್ ಲವರ್. ಅವರು ಹೆಲ್ಪ್ ಮಾಡ್ತಾರೆ ಜೆಸಿಕಾಗೆ ಅಲ್ಲಿಂದ ಮನೆಯಿಂದ ಎಸ್ಕೇಪ್ ಆಗೋದಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ನೆರೆಸಾ ಈಸ್ ಪೋರ್ಷಿಯಾಸ್ ಮೇಡ್ ಆ್ಯಂಡ್ ಫ್ರೆಂಡ್. ಶಿ ಈಸ್ ಅ ಮೇಡ್ ಆಫ್ ಪೋರ್ಷಿಯಾ ಆ್ಯಂಡ್ ಒಳ್ಳೆ ಫ್ರೆಂಡ್ ಆಗೂ ಸಹ ಇರ್ತಾರೆ. ಆ್ಯಂಡ್ ಶಿ ಆಲ್ಸೋ ಡಿಸ್ಕೈಸ್ ಹರ್ಸೆಲ್ಫ್ ಇನ್ ದ ಕೋರ್ಟ್. ಅವರು ಸಹ ಒಂದು ವೇಷ ಬದಲಾಯಿಸ್ಕೊಂಡು ಪೋರ್ಷಿಯಾ ಜೊತೆ ಅವರು ಬಂದಿರ್ತಾರೆ ಕೋರ್ಟಲ್ಲಿ ಟು ಸೇವ್ ಆ್ಯಂಟೋನಿಯೋ. ನೆಕ್ಸ್ಟ್ ಈಸ್ ಗ್ರೇಷಿಯನ್ ಈಸ್ ಅ ಫ್ರೆಂಡ್ ಆಫ್ ಬೆಸಾನಿಯೋ ಜೊತೆ ಗ್ರೇಷಿಯನ್ ಬಂದಿರ್ತಾರೆ. ಸೊ ಈಸ್ ಆಲ್ಸೋ ಒನ್ ಆಫ್ ದಿ ಫ್ರೆಂಡ್ ಆಫ್ ಬೆಸಾನಿಯೋ ಅಂತ ಹೇಳ್ಬೋದು. ನೆಕ್ಸ್ಟ್ ಹಿ ಮ್ಯಾರೀಸ್ ಟು ನೆರೇಸಾ. ಓಕೆ, ಬೆಸಾನಿಯೋ ಮ್ಯಾರೀಸ್ ಟು ಪೋರ್ಷಿಯಾ ಆ್ಯಂಡ್ ಗ್ರೇಷಿಯನ್ ಮ್ಯಾರೀಸ್ ಟು ನೆರೇಸಾ. ಓಕೆ, ಆ್ಯಂಡ್ ಈಸ್ ವೆರಿ ಟಾಕೆಟಿವ್ ಆ್ಯಂಡ್ ಲವ್ಲಿ. ಸೊ ಆ್ಯಕ್ಟ್ 1. ಓಕೆ, ದ ಪ್ಲೇ ಬಿಗಿನ್ಸ್ ಇನ್ ವೆನಿಸಲ್ಲಿ ಪ್ಲೇ ಸ್ಟಾರ್ಟ್ ಆಗಿರುತ್ತೆ. ಆ್ಯಂಟೋನಿಯೋ ಈಸ್ ಅ ಮರ್ಚೆಂಟ್ ಆ್ಯಂಡ್ ಹೀಸ್ ಫೀಲ್ ವೆರಿ ಸ್ಯಾಡ್, ಡಸಂಟ್ ನೋ ವೈ. ಸೊ ಇವರು ಆ್ಯಂಟೋನಿಯೋ ಏನಿರ್ತಾರೆ, ಮರ್ಚೆಂಟ್ ಆಗಿರ್ತಾರೆ. ಎಲ್ಲಿ? ವೆನಿಸಲ್ಲಿ ಮರ್ಚೆಂಟ್ ಆಗಿರ್ತಾರೆ. ತುಂಬ ಸ್ಯಾಡ್ ಆಗಿರ್ತಾರೆ, ಕಾರಣ ಗೊತ್ತಿಲ್ಲ. ಮತ್ತು ಇವ್ರ ಫ್ರೆಂಡ್ ಇರ್ತಾರೆ ಬೆಸಾನಿಯೋ ಮತ್ತು ಬೇರೆಯವರು ಸಹ ಇವರನ್ನು ಚಿಯರ್ ಅಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಬೆಸಾನಿಯೋ ಹೇಳ್ತಾನೆ ಆ್ಯಂಟೋನಿಯೋಗೆ, ಹಿ ವಾಂಟ್ಸ್ ಟು ಮ್ಯಾರಿ ಪೋರ್ಷಿಯಾಗೆ ಮದುವೆ ಆಗಬೇಕು ಅಂತ ಇದ್ದೀನಿ. ಆ್ಯಂಡ್ ಶಿ ಈಸ್ ಅ ರಿಚ್ ಆ್ಯಂಡ್ ಬ್ಯೂಟಿಫುಲ್ ಲೇಡಿ ಇನ್ ಬೆಲ್ಮೆಂಟಲ್ಲೇ ಅತಿ ಸುಂದರವಾಗಿರುವಂತಹ ರಿಚ್ ಇರುವಂಥ ಮಹಿಳೆ ಅವಳನ್ನ ನಾನು ಮದುವೆ ಆಗಬೇಕಂತ ಇದ್ದೀನಿ. ಬಟ್ ಅಲ್ಲಿ ಹೋಗೋದಕ್ಕೆ ಇವ್ರ ಹತ್ರ ಹಣ ಇರಲ್ಲ. ಸೊ ಹಿ ನೀಡ್ಸ್ ಮನಿ. ಸೊ ಆ್ಯಂಟೋನಿಯೋ ಹತ್ರನೂ ಹಣ ಇರೋದಿಲ್ಲ. ಹಿ ಡಸಂಟ್ ಹ್ಯಾವ್ ಮನಿ. ಯಾಕೆ ಅಂದರೆ ಅವ್ರ ಶಿಪ್ಸ್ ಎಲ್ಲ ಏನಿರುತ್ತೆ ಇನ್ನೂ ರಿಟರ್ನ್ ಬಂದಿರಲ್ಲ, ಸಮುದ್ರದಿಂದ ಶಿಪ್ಸು ರಿಟರ್ನ್ ಬಂದಿರಲ್ಲ, ಅದಕ್ಕೋಸ್ಕರ ಅವ್ರ ಹತ್ರನೂ ಹಣ ಇರೋದಿಲ್ಲ. ಸೊ ಫೈನಲಿ ಇಬ್ಬರು ಏನು ಮಾಡ್ತಾರೆ ಅಂದರೆ ಶೈಲಾಕ್ ಹತ್ರ ಹೋಗ್ತಾರೆ. ಸೊ ಈಸ್ ಎ ಜಿವಿಶ್ ಮನಿ ಲೆಂಡರ್, ಸಾಲ ಕೊಡ್ತಾರಲ್ವ ಅವರು ಶೈಲಾಕ್ ಆಗಿರ್ತಾರೆ, ಅವ್ರ ಹತ್ರ ಹೋಗ್ತಾರೆ. ಆ್ಯಂಡ್ ಹಿ ಗೇವ್, ಅವನ ಹತ್ರ ಸಾಲ ತೊಗೊಳ್ತಾರೆ. ಎಷ್ಟು ಅಂತ ಹೇಳಿದರೆ 3000 ಡೊಕೇಟ್ಸನ್ನ ತೊಗೊಳ್ತಾರೆ. ಶೈಲಾಕ್ಸ್ ಏನು ಮಾಡ್ತಾರೆ ಅಂದರೆ
ಶೈಲಾಕ್ಗೆ ಮೊದಲೇ ಆ್ಯಂಟನಿಯೋ ಕಂಡ್ರೆ ಆಗ್ತಾ ಇರಲ್ಲ. ಓಕೆ, ಶೈಲಾಕ್ ಈಸ್ ಎ ಜೀವ್ ಆ್ಯಂಡ್ ಆ್ಯಂಟನಿಯೋ ಈಸ್ ಎ ಕ್ರಿಶ್ಚಿಯನ್. ಸೊ ಅದಕ್ಕೆ ಶೈಲಾಕಿಗೆ ಆ್ಯಂಟನಿಯೋ ಅಂದರೆ ಮೊದಲೇ ಆಗ್ತಾ ಇರಲ್ಲ. ಹಣ ಕೊಡೋಕ್ಕಿಂತ ಮುಂಚೆ ಅವನು ಒಂದು ಸ್ಟ್ರೇಂಜ್ ಕಂಡೀಷನ್ನ ಇಡ್ತಾನೆ. ಏನು ಕಂಡೀಷನ್ ಅಂತ ಹೇಳಿದರೆ, ಆ್ಯಂಟನಿಯೋ ಫೇಲ್ಸ್ ಟು ರೀಪೇ ದ ಲೋನ್, ಅಂದರೆ ಹಣನ ವಾಪಸ್ ಕೊಡೋಕ್ಕಾಗಿಲ್ಲ ಅಂದರೆ ಶೈಲಾಕ್ ಏನು ಮಾಡ್ತಾನೆ, ಆ್ಯಂಟನಿಯೋದು ಏನು ಮಾಡ್ತಾನೆ, ಒಂದು ಪೌಂಡ್ ಆಫ್ ಫ್ಲೆಶನ್ನು ತೊಗೊಳ್ತಾನೆ. ಓಕೆ, ಇಫ್ ಆ್ಯಂಟನಿಯೋ ಫೇಲ್ಸ್ ಟು ರೀಪೇ ದ ಲೋನ್, ಶೈಲಾಕ್ ಕ್ಯಾನ್ ಟೇಕ್ ಅ ಪೌಂಡ್ ಆಫ್ ಆ್ಯಂಟನಿಯೋಸ್ ಫ್ಲೆಶ್ ಅಂತ ಒಂದು ಬಾಂಡ್ ಪೇಪರಲ್ಲಿ ಬರೆದಿರ್ತಾರೆ. ಅದಕ್ಕೆ ಆ್ಯಂಟನಿಯೋ ಮತ್ತು ಬೆಸಾನಿಯೋ ಇಬ್ಬರೂ ಸಹ ಏನು ಮಾಡ್ತಾರೆ, ಸೈನ್ ಮಾಡ್ತಾರೆ. ಸೊ ಮೇಲ್ವೆಲ್ ಇನ್ ಬೆಲ್ಮೆಂಟಲ್ಲಿ ಏನಾಗುತ್ತೆ, ಸೊ ಬೆಲ್ಮೆಂಟಲ್ಲಿ ಯಾರಿರೋದು, ಪೋರ್ಷಿಯಾ ಇರ್ತಾರಲ್ವಾ. ಸೊ ಶಿ ವಾಸ್ ಇನ್ ಎ ಬೆಲ್ಮೆಂಟಲ್ಲಿ ಪೋರ್ಷಿಯಾ ಮಾತಾಡ್ತಿರ್ತಾರೆ. ಅವ್ರ ಫಾದರ್ಸಿಂದು ಲಾಸ್ಟ್ ವಿಲ್ ಇರುತ್ತೆ, ಒಂದು ಕೊನೆಯ ಆಸೆ ಇರುತ್ತೆ. ಅವ್ರ ಫಾದರಿಂದ ಕೊನೆಯ ಆಸೆ ಏನಾಗಿರುತ್ತೆ ಅಂತ ಹೇಳಿದರೆ, ಅಲ್ಲಿ 3 ಕ್ಯಾಸೆಟನ್ನು ಇಟ್ಟಿರ್ತಾರೆ. ಒಂದು ಬಾಕ್ಸ್ ರೀತಿ ಇರುತ್ತೆ, 3 ಕ್ಯಾಸೆಟ್ ಇರುತ್ತೆ. ಅದು ಒಂದು ಗೋಲ್ಡಿಂದಾಗಿರುತ್ತೆ, ಇನ್ನೊಂದು ಸಿಲ್ವರಿಂದಾಗಿರುತ್ತೆ, ಇನ್ನೊಂದು ಲಿಡ್ಡಿಂದಾಗಿರುತ್ತೆ. ಸೊ ಆ 3ರಲ್ಲಿ ಕರೆಕ್ಟ್ ಆಯ್ಕೆ ಯಾರು ಮಾಡ್ತಾರೆ ಅವರನ್ನ ಪೋರ್ಷಿಯಾ ಮದುವೆ ಆಗಬೇಕಾಗಿರುತ್ತೆ. ಸೊ ಇದು ಅವ್ರ ಫಾದರಿಂದು ಲಾಸ್ಟ್ ವಿಲ್ ಆಗಿರುತ್ತೆ. ಸೊ ಫೈನಲಿ ಆ್ಯಕ್ಟ್ 2 ಅಲ್ಲಿ ಎಲ್ಲರೂ ಲಕ್ಕನ್ನು ಟ್ರೈ ಮಾಡೋದಕ್ಕೆ ಬಂದಿರ್ತಾರೆ. ಸೊ ದ ಪ್ರಿನ್ಸ್ ಆಫ್ ಮೊರಾಕೊ ಬಂದಿರ್ತಾರೆ. ಅವ್ರೇನು ಮಾಡ್ತಾರೆ, ಹೀ ಚೂಸಸ್ ಎ ಕ್ಯಾಸ್ಕೆಟ್. ಓಕೆ, ದಟ್ ಈಸ್ ಗೋಲ್ಡ್. ಅವ್ರೇನು ಮಾಡ್ತಾರೆ, ದ ಪ್ರಿನ್ಸ್ ಆಫ್ ಮೊರಾಕೊ ಏನು ಮಾಡ್ತಾರೆ, ಗೋಲ್ಡ್ ಕ್ಯಾಸ್ಕೆಟನ್ನು ಚೂಸ್ ಮಾಡ್ತಾರೆ, ಆದರೆ ಫೇಲ್ ಆಗ್ತಾರೆ. ನೆಕ್ಸ್ಟ್ ಇನ್ನೊಬ್ಬರು ಪ್ರಿನ್ಸ್ ಬರ್ತಾರೆ, ಇಲ್ಲಿಂದ ಅರೆಗಾನಿಂದ ಬರ್ತಾರೆ. ಅವ್ರೇನು ಮಾಡ್ತಾರೆ, ಸಿಲ್ವರ್ ಕ್ಯಾಸ್ಕೆಟನ್ನು ಆಯ್ಕೆ ಮಾಡ್ತಾರೆ, ಬಟ್ ಅವರು ಸಹ ಫೇಲ್ ಆಗ್ತಾರೆ. ಫೈನಲಿ ಅದೇ ಸಂದರ್ಭದಲ್ಲಿ ವೆನಿಸಲ್ಲಿ ಏನಾಗ್ತಾ ಇರುತ್ತೆ ಅಂದರೆ, ಶೈಲಾಕ್ಸ್ ಡಾಟರ್ ಇರ್ತಾಳೆ ಜೆಸ್ಸಿಕಾ. ಅವಳೇನು ಮಾಡ್ತಾಳೆ ಅಂದರೆ, ಆ್ಯಂಡ್ ಶಿ ರನ್ಸ್ ಅವೇ ವಿತ್ ಲೊರೆನ್ಸೋ ಜೊತೆ ಸೀಕ್ರೆಟ್ಲಿ ಓಡೋಗ್ಬಿಟ್ಟಿರ್ತಾಳೆ. ಆ್ಯಂಡ್ ಅಲಾಂಗ್ ವಿತ್ ದಾಟ್ ಶಿ ಟುಕ್ ಮನಿ ಆ್ಯಂಡ್ ಜ್ಯುವೆಲ್ಸ್ ವಿತ್ ಹರ್. ಹೋಗಬೇಕಾದ್ರೆ ಅವಳು ಹಣ ಮತ್ತು ಒಡವೆ ಬಂಗಾರ ಎಲ್ಲನೂ ಜೊತೆಯಲ್ಲಿ ತೊಗೊಂಡೋಗ್ಬಿಟ್ಟಿರ್ತಾಳೆ. ಅದಕ್ಕೆ ಶೈಲಾಕ್ ತುಂಬ ಸಿಟ್ಟಲ್ಲಿರ್ತಾನೆ ಆ್ಯಂಡ್ ತುಂಬ ಅಪ್ಸೆಟ್ ಇರ್ತಾನೆ. ಫೈನಲಿ ಬೆಸಾನಿಯೋ ಏನು ಮಾಡ್ತಾನೆ, ದಿಸ್ ವಾಸ್ ದ ಸಿಚುವೇಶನ್ ಹ್ಯಾಪನಿಂಗ್ ಇನ್ ವೆನಿಸ್. ಸೊ ನೆಕ್ಸ್ಟ್ ಬೆಸಾನಿಯೋ ಏನು ಮಾಡ್ತಿರ್ತಾನೆ, ಸೊ ಹಿ ವಾಸ್ ಗೋಯಿಂಗ್, ರೆಡಿ ಆಗ್ತಾ ಇರ್ತಾರೆ, ಬೆಲ್ಮೆಂಟಿಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಸೊ ಲಕ್ಕನ್ನ ಇವರು ಸಹ ಏನು ಮಾಡ್ತಾರೆ, ತಮ್ಮ ಲಕ್ಕನ್ನ ಚೂಸ್ ಮಾಡಬೇಕು ಅಂತ ಅವರು ಬೆಲ್ಮೆಂಟಿಗೆ ಹೋಗ್ತಾರೆ. ಸೊ ಆ್ಯಕ್ಟ್ 3ಅಲ್ಲಿ ಬೆಸಾನಿಯೋ ಫೈನಲಿ ಬೆಲ್ಮೆಂಟಿಗೆ ಬರ್ತಾರೆ ಆ್ಯಂಡ್ ಹೀ ಚೂಸಸ್ ದ ಲೀಡ್ ಕ್ಯಾಸ್ಕೆಟ್. ಸೊ ಅವರು ಲೀಡ್ ಕ್ಯಾಸ್ಕೆಟನ್ನು ಚೂಸ್ ಮಾಡ್ತಾರೆ. ಸೊ ಇದು ಕರೆಕ್ಟ್ ಆಗಿರುವಂಥ ಆಯ್ಕೆ ಆಗಿರುತ್ತೆ. ಫೈನಲಿ ಹಿ ವಿನ್ಸ್ ದ ಪೋರ್ಷಿಯಾನ ಮದುವೆ ಆಗೋದಕ್ಕೆ ಅವರು ರೆಡಿ ಆಗ್ತಾರೆ. ಸೊ ಕರೆಕ್ಟ್ ಆಯ್ಕೆ ಮಾಡಿರೋದ್ರಿಂದ ಸೊ ಹಿ ವಿನ್ಸ್ ಪೋರ್ಷಿಯಾ ಅಂತ ಇಲ್ಲಿ ಹೇಳ್ಬೋದು. ಓಕೆ, ಸೊ ದೆನ್ ದೆ ಗಾಟ್ ಎಂಗೇಜ್ಡ್. ಆ್ಯಂಡ್ ಏನು ಬೆಸಾನಿಯೋ ಜೊತೆ ಗ್ರೇಷಿಯಾನೋ ಬಂದಿರ್ತಾರೆ, ಅವರು ಸಹ ನೆರೆಸಾ ಜೊತೆ ಎಂಗೇಜ್ ಆಗ್ತಾರೆ. ಸೊ ಫೈನಲಿ ಇನ್ ವೆನಿಸಲ್ಲಿ ಏನಾಗುತ್ತೆ, ಶೈಲಾಕ್ ಗಿವ್ ಹಿಸ್ ಫೇಮಸ್ ಸ್ಪೀಚನ್ನು ಕೊಡ್ತಿರ್ತಾರೆ. ಶೈಲಾಕ್ ಫೇಮಸ್ ಸ್ಪೀಚನ್ನು ಕೊಡ್ತಾರೆ. ಸೊ ಇಂಗ್ಲೀಷ್ ಲಿಟ್ರೇಚರಲ್ಲಿ ಅವರು ಶೈಲಾಕ್ ಸ್ಪೀಚ್ ಅಂತಲೇ ಫೇಮಸ್ ಇದೆ ಈ ಸ್ಪೀಚು. ಸೊ ಹಿ ಈಸ್ ಶೋಯಿಂಗ್ ಹಿಸ್ ಆ್ಯಂಗರ್ ಆ್ಯಂಡ್ ಡಿಸೈರ್ ಫಾರ್ ರಿವೆಂಜ್. ಸೊ ಅವ್ರ ಮಗಳು ಸಹ ಓಡೋಗ್ಬಿಟ್ಟಿರ್ತಾಳೆ ಅಲ್ವಾ. ಸೊ ಅದಕ್ಕೋಸ್ಕರ ತುಂಬ ಸಿಟ್ಟಲ್ಲಿರ್ತಾರೆ, ರಿವೆಂಜ್ ತೊಗೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ಆ್ಯಂಟೋನಿಯಸ್ ಶಿಪ್ಸ್ ಆರ್ ರಿಪೋರ್ಟೆಡ್ ಲಾಸ್ಟ್ ಅಟ್ ಸಿ. ಅದೇ ಸಂದರ್ಭದಲ್ಲಿ ಆ್ಯಂಟೋನಿಯಸ್ ಶಿಪ್ಸ್ ಏನು ವಾಪಸ್ ಬರಬೇಕಾಗಿರುತ್ತೆ, ಆ ಶಿಪ್ಸ್ ಎಲ್ಲ ಸಮುದ್ರದಲ್ಲಿ ಮುಳುಗು ಹೋಗಿದ್ದಾವೆ ಅಂತ ನ್ಯೂಸ್ ಬರುತ್ತೆ. ಆ್ಯಂಡ್ ಹಿ ಕೆನಾಟ್ ರೀಪೇ ದ ಲೋನ್. ಇವಾಗ ಶೈಲಾಕ್ಗೆ ದುಡ್ಡು ಕೊಡೋದಕ್ಕೆ ಆ್ಯಂಟೋನಿಯೋ ಹತ್ರ ಹಣ ಇಲ್ಲ. ಫೈನಲಿ ಶೈಲಾಕ್ ಏನು ಮಾಡ್ತಾನೆ ಅಂದರೆ, ಸೊ ಆ ಬಾಂಡ್ ಪೇಪರ್ ಇಟ್ಕೊಂಡು ಬಂದುಬಿಟ್ಟು ಡಿಮ್ಯಾಂಡ್ ಮಾಡ್ತಾನೆ. ಓಕೆ, ಆ್ಯಂಡ್ ಡಿಮ್ಯಾಂಡ್ ಮಾಡ್ತಾ ಇರ್ತಾನೆ, ಲೈಕ್ ನೀನು ಹಣ ಕೊಡು, ಇಲ್ಲಾಂದರೆ ಆ ಪೌಂಡ್ ಆಫ್ ಫ್ಲೆಶ್ ಕೊಡು ಅಂತ ಅವನು ಡಿಮ್ಯಾಂಡ್ ಮಾಡ್ತಾನೆ. ಸೊ ಈ ವಿಷಯ ಪೋರ್ಷಿಯಾಗೆ ಗೊತ್ತಾಗುತ್ತೆ, ದ್ಯಾಟ್ ಆ್ಯಂಟೋನಿಯೋ ದ ಫ್ರೆಂಡ್ ಆಫ್ ಬೆಸಾನಿಯೋ ಅವನು ಡಿಫಿಕಲ್ಟ್ ಸಿಚುವೇಷನಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಸೊ ಅವಳಿಗೆ ಗೊತ್ತಾಗಿರುತ್ತೆ. ಸೊ ಅಲ್ಲಿ ಬೆಸಾನಿಯೋಗೆ ಬೆಲ್ಮೆಂಟಿಗೆ ಬರೋದಕ್ಕೆ ಹೆಲ್ಪ್ ಯಾರು ಮಾಡಿರೋದು, ಆ್ಯಂಟೋನಿಯೋ. ಸೊ ಇವಾಗ ಆ್ಯಂಟೋನಿಯೋ ಪ್ರಾಬ್ಲಮಲ್ಲಿದ್ದಾನೆ. ಸೊ ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ಇವಳೇನು ಮಾಡ್ತಾಳೆ, ವೆನಿಸ್ಸಿಗೆ ಹೋಗ್ತಾಳೆ. ಸೊ ವೇಷ ಬದಲಾಯಿಸ್ಕೊಂಡು ಹೋಗ್ತಾಳೆ, ಆ್ಯಸ್ ಎ ಲಾಯರ್ ಆಗಿ ಹೋಗ್ತಾಳೆ, ಟು ಸೇವ್ ಆ್ಯಂಟೋನಿಯೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಆ್ಯಕ್ಟ್ 4ಅಲ್ಲಿ ಇನ್ ದ ಕೋರ್ಟ್ ರೂಮ್. ಓಕೆ, ಸೊ ಕೋರ್ಟ್ ರೂಮಲ್ಲಿ ಎಲ್ಲರೂ ಇರ್ತಾರೆ. ಶೈಲಾಕ್ ಡಿಮ್ಯಾಂಡ್ ಮಾಡ್ತಿರ್ತಾನೆ ಹಿಸ್ ಪೌಂಡ್ ಆಫ್ ಫ್ಲೆಶ್.
ಓಕೆ, ಇಲ್ಲ ಹಣ ಕೊಡಿ, ಇಲ್ಲಾಂದರೆ ಪೌಂಡ್ ಆಫ್ ಫ್ಲೆಶ್ ಕೊಡಿ ಅಂತ ಅವನು ಡಿಮ್ಯಾಂಡ್ ಮಾಡ್ತಾ ಇರ್ತಾನೆ. ಓಕೆ, ದ ಡ್ಯೂಕ್ ಆಸ್ಕ್ ಹಿಮ್ ಟು ಶೋ ಮರ್ಸಿ. ಅಲ್ಲಿರುವಂಥ ರಾಜ ಏನು ಮಾಡ್ತಾನೆ, ಸ್ವಲ್ಪ ಕರುಣೆ ತೋರಿಸು ಅಂತ ಕೇಳ್ಕೊಳ್ತಾರೆ. ಬಟ್ ಹಿ ರಿಫ್ಯೂಸಸ್, ಅವನು ಒಪ್ಕೊಳ್ಳೋದಿಲ್ಲ. ಪೋರ್ಷಿಯಾ ಡಿಸ್ಕೈಸ್ ಆ್ಯಸ್ ಎ ಲಾಯರ್ ಆಗಿ ಪೋರ್ಷಿಯಾ ವೇಷ ಬದಲಾಯಿಸ್ಕೊಂಡು ಬಂದಿರ್ತಾಳಲ್ವಾ, ಪೋರ್ಷಿಯಾನು ಕೇಳ್ತಾಳೆ ಸ್ವಲ್ಪ ಮರ್ಸಿ ತೋರಿಸು ಅಂತ ಕೇಳ್ತಾಳೆ. ಬಟ್ ಅವಳ ಮಾತನ್ನು ಅವನು ಕೇಳೋದಿಲ್ಲ. ಫೈನಲಿ ಏನು ಮಾಡ್ತಾಳೆ, ಸೊ ಶಿ ಥಿಂಕ್ಸ್ ಕ್ಲೆವರ್ಲಿ, ತುಂಬ ಕ್ಲೆವರಾಗಿ ಯೋಚನೆ ಮಾಡ್ತಾಳೆ. ಆ ಸಿಚುವೇಶನ್ನೇ ಚೇಂಜ್ ಮಾಡಿಬಿಡ್ತಾಳೆ. ಅವಳು ಹೇಳ್ತಾಳೆ, ಓಕೆ, ಶೈಲಾಕಿಗೆ ಹೇಳ್ತಾಳೆ ಅವಳು ಏನಂತ, ಯು ಕ್ಯಾನ್ ಟೇಕ್ ದ ಫ್ಲೆಶ್ ಬಟ್ ನಾಟ್ ಎ ಡ್ರಾಪ್ ಆಫ್ ಬ್ಲಡ್. ಓಕೆ, ನೀನು ಆ್ಯಂಟೋನಿಯೋದು ಫ್ಲೆಶ್ ತಗೋ, ಆ ಪೌಂಡ್ ಆಫ್ ಫ್ಲೆಶ್ ತಗೋ, ಆದರೆ 1 ಡ್ರಾಪ್ ಬ್ಲಡ್ಡು ಸಹ ಬೀಳಬಾರ್ದು. ಆ ಥರ ಆ ಫ್ಲೆಶನ್ನ ನೀನು ತೊಗೊಳ್ಬೇಕು, ಅವನ ಮಾಂಸನ ನೀನು ಆ ರೀತಿ ತೊಗೊಳ್ಬೇಕು, 1 ಹನಿ ರಕ್ತನೂ ಬೀಳಬಾರ್ದು ಅಂತ ಹೇಳ್ತಾರೆ. ಇದು ಇಂಪಾಸಿಬಲ್. ಓಕೆ, ಶೈಲಾಕ್ ಏನು ಮಾಡ್ತಾರೆ, ಇಟ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತಾರೆ. ಸೊ ಫೈನಲಿ ಶೈಲಾಕನ್ನು ಏನು ಮಾಡ್ತಾರೆ, ಪನಿಷ್ ಮಾಡ್ತಾರೆ. ಸೊ ಈ ರೀತಿ ಒಂದು ಬಾಂಡ್ ಪೇಪರ್ ಸೈನ್ ಮಾಡಿಸ್ಕೊಂಡಿರೋದು ತಪ್ಪು ಅಂತ ಹೇಳಿ ಅವನ್ನ ಪನಿಷ್ ಮಾಡ್ತಾರೆ. ಆ್ಯಂಡ್ ಹಿ ಲೂಸಸ್ ಹಿಸ್ ವೆಲ್ತ್, ಅವನ ಎಲ್ಲ ವೆಲ್ತ್ ಸಂಪತ್ತನ್ನು ಕಳ್ಕೊಳ್ತಾನೆ. ಅವನನ್ನು ಏನು ಮಾಡ್ತಾರೆ, ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಬೇಕು ಅಂತ ಹೇಳ್ತಾರೆ. ಸೊ ಫೈನಲಿ ಪೋರ್ಷಿಯಾ ಏನು ಮಾಡ್ತಾಳೆ, ಆ್ಯಂಟೋನಿಯೋಗೆ ಸೇವ್ ಮಾಡ್ತಾಳೆ. ಅಗೇನ್ ಆ್ಯಕ್ಟ್ 5 ಇನ್ ಬೆಲ್ಮೆಂಟಲ್ಲಿ ಏನಾಗುತ್ತೆ ನೋಡಿ. ಸೊ ನೆಕ್ಸ್ಟ್ ಆ್ಯಕ್ಟ್ 5 ಬೆಲ್ಮೆಂಟಲ್ಲಿ ದ ಸ್ಟೋರಿ ಎಂಡ್ಸ್ ಹ್ಯಾಪಿಲಿ. ಸೊ ಸ್ಟೋರಿ ಏನಾಗುತ್ತೆ, ಹ್ಯಾಪಿಲಿ ಎಂಡ್ ಆಗುತ್ತೆ. ಸೊ ಬೆಸಾನಿಯೋ ಮತ್ತು ಗ್ರೇಷಿಯಾನೋ ಇಬ್ಬರು ಕಂಪ್ಲೇಂಟ್ ಮಾಡ್ತಿರ್ತಾರೆ. ಯಾರಿಗೆ, ಪೋರ್ಷಿಯಾ ಮತ್ತು ನೆರೇಸಾಗೆ, ನಾವು ಕೊಟ್ಟಿರುವಂಥ ರಿಂಗ್ಸು ನೀವು ಯಾಕೆ ಆ ಲಾಯರ್ಸಿಗೆ ಕೊಟ್ಟಿದ್ದೀರಾ ಅಂತ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಫೈನಲಿ ಪೋರ್ಷಿಯಾ ಮತ್ತು ನೆರೇಸಾ ಏನು ಮಾಡ್ತಾರೆ, ಟ್ರುತ್ತನ್ನ ರಿವೀಲ್ ಮಾಡ್ತಾರೆ. ಅವ್ರು ಯಾರೂ ಬೇರೆ ಅಲ್ಲ, ನಾವೇ ವೇಷ ಬದಲಾಯಿಸ್ಕೊಂಡು ಲಾಯರ್ ಆಗಿದ್ವಿ ಅಂತ ಹೇಳ್ತಾರೆ. ಟು ಸೇವ್ ಆ್ಯಂಟೋನಿಯೋಗೆ ಸೇವ್ ಮಾಡೋದಕ್ಕೋಸ್ಕರ ನಾವು ಈ ರೀತಿ ಮಾಡಿದ್ವಿ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ, ಆ್ಯಂಟೋನಿಯೋಸ್ ಏನು ಶಿಪ್ಸ್ ಏನಿದೆ ಅದು ಕಳೆದು ಹೋಗಲಿಲ್ಲ ಅಥವಾ ಮುಳ್ದೋಗಿಲ್ಲ. ಕೆಲವೊಂದು ಶಿಪ್ಸ್ ಏನಾಗಿದೆ ಸೇಫಾಗಿ ರಿಟರ್ನ್ ಬರ್ತಿದ್ದಾವೆ. ಸೊ ಗೊತ್ತಾಗುತ್ತೆ. ಸೊ ಅದು ಏನಾಗುತ್ತೆ, ಅವನಿಗೆ ಫೈನಾನ್ಷಿಯಲ್ ಸಕ್ಸಸ್ಸನ್ನು ತರುತ್ತೆ. ಸೊ ಫೈನಾನ್ಷಿಯಲಿ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ. ಫೈನಲಿ ಈ ಪ್ಲೇ ಏನಾಗುತ್ತೆ ಅಂದರೆ ಎಂಡ್ಸ್ ವಿತ್ ಹ್ಯಾಪಿನೆಸ್, ಲವ್ ಆ್ಯಂಡ್ ಫರ್ಗಿವ್ನೆಸ್. ಸೊ ಫೈನಲಿ ಈ ಪ್ಲೇ ಏನಾಗುತ್ತೆ, ಎಂಡ್ ಆಗುತ್ತೆ. ಸೊ ಕೆಲವೊಂದು ಇಂಪಾರ್ಟೆಂಟ್ ಥೀಮ್ಸನ್ನು ನೋಡ್ಬೋದು ಈ ಪ್ಲೇಯಲ್ಲಿ. ಲೈಕ್ ಫ್ರೆಂಡ್ಶಿಪ್ ಅಂತ ನೋಡ್ಬೋದು, ಆ್ಯಂಟೋನಿಯೋ ಮತ್ತು ಬೆಸಾನಿಯೋ ಫ್ರೆಂಡ್ಶಿಪ್. ಲವ್ ಆ್ಯಂಡ್ ಮ್ಯಾರೇಜ್ ನೋಡ್ಬೋದು, ಬೆಸಾನಿಯೋ ಆ್ಯಂಡ್ ಪೋರ್ಷಿಯಾ, ಲೊರೆನ್ಜೋ ಆ್ಯಂಡ್ ಜೆಸಿಕಾ. ಸೊ ಇಬ್ಬರು ಲವ್, ಲೊರೆನ್ಜೋ ಮತ್ತು ಜೆಸಿಕಾ ಇಷ್ಟಪಡ್ತಾರೆ, ಓಡೋಗ್ತಾರೆ, ಇದನ್ನು ನೋಡ್ಬೋದು. ಮರ್ಸಿ ಮತ್ತು ಜಸ್ಟಿಸ್ ನೋಡ್ಬೋದು, ಶೈಲಾಕ್ ವರ್ಸಸ್ ಪೋರ್ಷಿಯಾ. ಓಕೆ, ನೆಕ್ಸ್ಟ್ ಪ್ರಿಜುಡೈಸ್ ಟ್ರೀಟ್ಮೆಂಟ್ ಆಫ್ ಶೈಲಾಕ್, ವೆಲ್ತ್ ಆ್ಯಂಡ್ ರಿಸ್ಕ್. ಆ್ಯಂಟೋನಿಯೋಸ್ ಶಿಪ್ಸ್ ಏನು ರಿಸ್ಕ್ ಇರುತ್ತೆ, ಕ್ಯಾಸೆಟ್ ಟೆಸ್ಟ್. ಸೊ ಇದೆಲ್ಲ ನೋಡಿದರೆ, ಸೊ ದಿಸ್ ಈಸ್ ಅವರ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ದಿ ಪ್ಲೇ ಅಂತ ಹೇಳ್ಬೋದು. ಸೊ ಫೈನಲಿ ಪ್ಲೇ ಏನಾಗುತ್ತೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಪ್ಲೇ ಅಂತ ಹೇಳ್ಬೋದು. ಫೈನಲಿ ಈ ಪ್ಲೇ ಈ ರೀತಿ ಎಂಡ್ ಆಗ್ತಾ ಹೋಗುತ್ತೆ. ಇದೆಲ್ಲ ಏನಾಗಿರುತ್ತೆ, ಇಂಪಾರ್ಟೆಂಟ್ ಥೀಮ್ಸನ್ನು ನೋಡ್ಬೋದು. ಓಕೆ, ಥ್ಯಾಂಕ್ ಯು.